ಮಗನೇ, ಮುದ್ದು ಮಗನೇ. ಅಪ್ಪ. ಮಗನೇ, ಮುದ್ದು ಮಗನೇ, ಯಾಕೋ ಮಗನೇ ಎದ್ರುಕಂತೀಯ ನೀನು? ನಾನು ಕಣಪ್ಪ, ನಿಮ್ಮಪ್ಪ ಮುದ್ದಿನಪ್ಪ. ನಿನ್ನ ನಾನು ತುಂಬಾನೇ ಇಷ್ಟಪಡ್ತೀನಿ, ಸರಿನಾ? ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತೀನಿ ಅಂದ್ರೆ ಅಷ್ಟು ಇಷ್ಟಪಡ್ತೀನಿ. ಬಾ ಮಗನೇ. ಬರಕ್ಕಿಲ್ಲ, ನೀನು ಹೊಡಿತೀಯ ನನ್ನ. ನಾನು ಬರಕ್ಕಿಲ್ಲ ನಿನ್ನ ಹತ್ರಕ್ಕೆ, ಹೊಡಿತೀಯ ನನ್ನ. ಅಯ್ಯೋ ಬಂಗಾರಿ, ಮುದ್ದಿನ ಮಗನೇ, ನಿನ್ನನ್ನೆಲ್ಲಾದ್ರೂ ಹೊಡಿತೀನೇನಪ್ಪ? ನಿನ್ನನ್ನು ಬಂಗಾರಿ ಅಲ್ವಾ, ನಿನ್ನನ್ನೆಲ್ಲಾದ್ರೂ ಹೊಡಿತೀನ? ಇಷ್ಟು ದಿನ ಏನೋ ಬೇಜಾರಿಗೆ ಅದಕ್ಕೆ ಇದಕ್ಕೆ ಬೇಜಾರು ಹೊಡಿತಾ ಇದ್ದೆ ಮಗನೇ. ಇನ್ನಂತೂ ನಾನಿನ್ನ ಒಂದಿಷ್ಟೂ ಹೊಡಿಯಕ್ಕಿಲ್ಲ. ನಾನು ಚಿನ್ನ ನೋಡ್ಕೊಂಡಂಗೆ ನೋಡ್ಕೊಂತೀನಿ, ನಾನು ಬಂಗಾರ ನೋಡ್ಕೊಂತೀನಿ. ಅಮ್ಮ ಪದ್ದು, ಸರಿಯಾಗಿ ಮಾಡ್ಕೊಟ್ಟೆ ನನ್ನ ಗಂಡಂಗೆ. ಸದ್ಯ ಅಂತೂ ಇಂತೂ ನನ್ನ ಗಂಡ ಚೆನ್ನಾಗಿ ನೋಡ್ಕೊಂತವನ ನನ್ನ ಮಗನ, ಅಷ್ಟೇನೇ ಸಾಕು. ಇವನಿಗಿದೆ ಬುದ್ಧಿ ಮೊದಲಿಂದನೂ ಇದ್ದಿದ್ರೆ ಹೆಂಗಿರ್ಬೋದಿತ್ತು. ಅನ್ಯಾಯವಾಗಿ ಕೆಟ್ಟದಾಗ ನೋಡ್ಕೊಂತಿದ್ದ. ಈಗ ನೋಡಿದ್ರೆ ಆಸ್ತಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಮಗು ಬೇಕಾ? ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೆ ಹಿಂಗೇನೇ ಆಗ್ಬೇಕು. ನಿಮಗೆ ಹಿಂಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ ನನ್ನ ಮಗನೇನೆ. ನನ್ನ ಮಗುನಿನ ಹೆಂಗೆ ಬೇಕೋ ಹಂಗೆ ನಾನು ಬೆಳೆಸ್ತೀನಿ, ನೋಡ್ತಾ ಇರ್ರಿ. ಒಂದಿಷ್ಟು ನಿಮ್ಮನ್ನು ಕಂಡ್ರಾಗಬಾರ್ದು, ಆಸ್ತಿ ಅಂತೂ 10 ರೂಪಾಯಿ ನಿಮಗೆ ಸಿಗಬಾರ್ದು. ಹಂಗೆ ಮಾಡೋದು ನಾನಂತೂ ನಿಮಗೆ. ಅಮ್ಮ, ಅಪ್ಪ ಹೊಡಿತದೆ. ಅಮ್ಮ, ಅಪ್ಪ ಹೊಡಿತದೆ. ಇಲ್ಲ ಕಣಪ್ಪ ಮುದ್ದು ಬಂಗಾರಿ, ಚಿನ್ನು ಬಂಗಾರಿ, ಹೊಡಿಯಲ್ಲ ಕಣಪ್ಪ, ಹೊಡಿಯಲ್ಲ. ನಿನ್ನೆಲ್ಲ ಹೊಡಿತಾರ ಹೇಳು? ಹೊಡಿಯಲ್ಲ ಕಣಪ್ಪ, ಹೊಡಿಯಲ್ಲ. ಬಾತ್ರೂಮ್ಗೆ ಅಪ್ಪ ನಿಂಗೆ ಚಾಕ್ಲೇಟು ಬಿಚ್ಚಿ ಎಲ್ಲನೂ ಕೊಡಿಸ್ತಾರೆ. ನಿನ್ನ ಚೆನ್ನಾಗಿ ನೋಡ್ಕೊತಾರೆ. ನಿನ್ನ ಸ್ಕೂಲ್ಗೆಲ್ಲ ಹಾಕ್ತಾರೆ. ನೀನು ದೊಡ್ಡನಾಗಬೇಕು, ಪಟ 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 ಅಂತ ಬೆಳಿಬೇಕು. ಮುದ್ದು ನೋಡ್ಕೊಂತೀನಿ ನಿನ್ನ. ಅಮ್ಮ, ಅಪ್ಪ ಹೊಡಿತದೆ ಕಣಮ್ಮ, ನಂಗೆ ಬ್ಯಾಡ ಕಣಮ್ಮ. ನನ್ನ ಊರಿಗೆ ಹೋಗನಿ, ಬಾ ಕಣಮ್ಮ, ನಾನು ಇರಕ್ಕಿಲ್ಲ ಕಣಮ್ಮ. ಅಪ್ಪ ಹೊಡಿತದೆ ಕಣಮ್ಮ, ಅಪ್ಪ ಹೆಂಗಂದ್ರೆ ಹಂಗೆ ಒಯ್ತದೆ ಕಣಮ್ಮ. ನಾನು ಇರಕ್ಕಿಲ್ಲ ಕಣಮ್ಮ, ಬಾ ಕಣಮ್ಮ, ಊರಿಗೆ ಹೋಗೋಣ, ಅಜ್ಜಿ ಮನೆಗೆ ಹೋಗೋಣ ಕಣಮ್ಮ. ನಂಗೆ ಅಜ್ಜಿ ಬೇಕು ಕಣಮ್ಮ, ನಾನು ಇರಕ್ಕಿಲ್ಲ, ನಾನು ಇರಕ್ಕಿಲ್ಲ. ಏನೇ ಮಕ್ಕ ನೋಡ್ತಿದ್ಯಾ? ಮಗ ಅಳುತ್ತೈತೆ. ಓಸಿ ನೋಡ್ಕಳೆ, ಹೇಳೆ ಒಂಚೂರು. ನಾನೇನು ಹೊಡಿಯಕ್ಕಿಲ್ಲ ಬಡಿಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀನಷ್ಟೇ ಮಗುನ ಪ್ರೀತಿಯಿಂದ ನೋಡ್ಕ. ಅದು ಇದು ಕಾಯಿಲೆ ಪಾಯಿಲೆ ಅಂತ ಹೇಳ್ಬಿಟ್ಟು ಆಮೇಲೆ ಏನೋ ಬರೆಸ್ಬಿಟ್ಟು ಹಾಳು ಮುಳು ತಿನ್ನಿಸ್ಬಿಟ್ಟು ಹೈಯರ್ ಹೇಳಿ ಕೇಳಿಸ್ಕೊಂಡಿಲ್ವಾ? ಮಗ ಇದ್ರೆ ಅಷ್ಟೇ ಆಸ್ತಿ ನಮ್ಗೆಲ್ಲನೂ. ಇನ್ನು ಮಗುನ ಸಂದಕ್ಕೆ ನೋಡ್ಕೋಬೇಕು. ಇನ್ನು ನೋಡ್ತಿರು ನನ್ನ ಮಗುನ ಹೆಂಗೋ ಮೆರೆಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗುನ. ರೀ ಹೋಗ್ಲಿ, ಒಂದು 2 ದಿನ ಹೋಗ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ತವ್ರ ಮನೆಗೆ ಇದ್ಬಿಟ್ಟು ಬರ್ಲೇನ್ರಿ? ಸುಮ್ಕೇನಿಯ ನಿಮ್ಗೂ ಯಾಕೆ ಕಷ್ಟ ಆಯ್ತದೆ, ಇವನ್ಗೂ ಅಷ್ಟೇನೇನಿಯ. ಅಯ್ಯೋ ಅಜ್ಜಿ ಅಂತ ಹೊಡ್ಕೊಂತಾವ್ನಿ. ಸುಮ್ಕೇನಿಯ ನಾನು ಎಲ್ಗೆ ಹೋಗ್ಲಿಲ್ಲ ಅಂದ್ರೆ ಇವನ್ ಪಾಪ ಹೊತ್ಕೊಂಡು ಕುಂತ್ಕೊಂತಾನೆ. ಹೋಗ್ಲೇನ್ರಿ? ಎಲ್ಲಾರ ಉಂಟೆ, ನೀನೇನೋ ಕೊಯ್ತೀಯ ನಿಮ್ಮ ಅಮ್ಮನ ಮನೆಗೆ? ನಿಮ್ಮ ಅಮ್ಮನ ಬೇಕಾದ್ರೆ ಇಲ್ಲಿಗೆ ಏನಿಯ ಕರೆಸ್ಬಿಡು, ಅತ್ತೆನ್ವೆ ಇಲ್ಲೇನಿಯ ನೋಡ್ಕೊಬಿಡೋಣ. ಪಾಪ ಮಗ ನನ್ನ ಹತ್ರನೇನಿಯ ಬೆಳಿಬೇಕು. ಮಗನೇ, ಮುದ್ದು ಮಗನೇ, ನಿನಗೆಲ್ಲ ಕೊಡಿಸ್ತೀನಿ ಕಣಪ್ಪ. ಬಾಯ್ಲಿ ನೀನು ನನ್ನ ಜೊತೆನೇ ಇರಬೇಕು ಮಗನೇ. ಅಜ್ಜಿ ಅನ್ಬಾರ್ದು, ನಿಂಗೆ ಅಜ್ಜಿ ತಾನೇ ಬೇಕು. ಅಜ್ಜಿ ನಾನೇ ಇಲ್ಲಿಗೆ ಕರೆಸ್ತೀನಿ. ಅಜ್ಜಿ ಜೊತೆ ಖುಷಿಯಾಗಿರುವಂತೆ. ಲೇ ರಾಣಿ, ಹೋಗ್ಬಿಟ್ಟು ನಿಮ್ಮ ಅಮ್ಮನನ್ವೇ ಕರ್ಕೊಂಡು ಬಂದ್ಬಿಡು, ಸರಿನಾ? ನಿಮ್ಮ ಅಮ್ಮನನ್ವೇ ನಮ್ಮ ಜೊತೆನೇ ಇರಲಿ, ಏನು ತೊಂದರೆ ಇಲ್ಲ. ನನ್ನ ಮುದ್ದು ಮಗಂಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆನೂ ಮಾಡ್ಬಿಡ್ಬೇಕಿನ್ನ, ಸರಿನಾ? ರೀ, ಮಗುನ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ಳೋದು ನೋಡಿದ್ರೆ ನಂಗೆ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ? ಆವತ್ತಿಂದ ಇಲ್ಲಿ ತನಕ ಪಾಪ ಅಪ್ಪನ ಪ್ರೀತಿ ಇಲ್ದಿದ್ದಂಗೆನೇ ಬೆಳೆದ್ಬಿಟ್ಟವನೇ. ಆದರೆ ಇವಾಗ ನೀವು ಇಷ್ಟೊಂದು ಪ್ರೀತಿ ತೋರ್ಸೋದು ನೋಡ್ಬಿಟ್ಟು ನನಗಂತೂ ತುಂಬಾನೇ ಖುಷಿ ಆಗ್ತೈತೆ. ನನ್ನ ಮಗುನ ನಾನು ಮೆರೆಸ್ತಿದ್ದಂಗೆ ಇನ್ನು ಯಾರನ್ನ ಹೋಗ್ಬಿಟ್ಟು ಕಂಡವ್ರು ಮೆರೆಸ್ತಾರೇನೆ? ಹೇಳಿ ಬಾಪ, ನಿನಗೆ ಹೊಲ್ತ ಕರ್ಕೊಂಡೋಗ್ಬಿಟ್ಟು ಎಳ್ನೀರು ಅದು ಇದು ಎಲ್ಲ ಕೊಡಿಸ್ತೀನಿ ಬಾಪ. ನಾನು ಬರಕ್ಕಿಲ್ಲ. ಹಂಗೆಲ್ಲ ಅನ್ಬಾರ್ದಪ್ಪ ಚಿನ್ನಿ. ಹೋಗಪ್ಪ ಅಪ್ಪ ಅಲ್ವಾ, ಹೋಗಪ್ಪ. ನೀನು ಖುಷಿಯಾಗಿ ಓಡಾಡ್ಕೊಂಡು ಆರಾಮಾಗಿರು. ಹೋಗು ಮಗನೇ, ಹೋಗು ಚಿನ್ನಿ, ಹೋಗು ಬಂಗಾರಿ, ಏನಾಗಿಲ್ಲ. ಅಪ್ಪ ನಿನ್ನ ಇನ್ ಮೇಲೆ ಹೊಡಿಯಲ್ಲ. ಒಂದೇ ತೊಡದ್ರೂ ಅಪ್ಪನ ಮಾತೇ ಆಡಿಸ್ಬೇಡ ಒಂದು ವಾರ, ಸರಿನಾ? ಚೆನ್ನಾಗಿ ನೋಡ್ಕೊಂತಾರೆ. ಹೋಗು, ನನಗೆ ಗೊತ್ತು ಇನ್ ಮೇಲೆ ನಿನ್ನ ಹೆಂಗೆ ನೋಡ್ಕೊಂತಾರೆ ಅಂತ ಹೇಳ್ಬಿಟ್ಟು. ಹೋಗು. ಹೊಡಿಯಲ್ಲ ತಾನೇ ಅಪ್ಪ? ಏನು ಹೊಡಿಯಕ್ಕಿಲ್ಲ ಬಡಿಯಕ್ಕಿಲ್ಲ, ಹೋಗು. ನೀನು ಚೆನ್ನಾಗಿ ನೋಡ್ಕೊಳ್ಳೋದೊಂದೇ ನಂಗಿನ್ ಗುರಿ. ಇವನ್ಗೆ ಎಷ್ಟು ವರ್ಷನೇ ಇನ್ನು 3 ವರ್ಷ ರೀ. ಬಾ 15 ವರ್ಷ ಕಾಯ್ಬೇಕು ಇನ್ನ ನಾನು. ಬಾಪ ಬಾ ಅಪ್ಪ ಬಾ. ಇಬ್ರು ಹೊಲ್ತಕ್ಕೆ ಹೋಗ್ಬಿಟ್ಟು ಓಡಾಡ್ಕೊಂಡು ನಿಂಗೆ ಏನೇನು ಬೇಕು ಎಲ್ಲ ಕೊಡಿಸ್ತೀನಿ. ತಿನ್ಕೊಂಡು ಹಂಗೆ ನಿನಗೆ ಖುಷಿಯಾಗಿ ಬರಿವಂತೆ, ಸರಿನಾ ಮಗನೇ? ನಿಂಗೆ ಎಳ್ನೀರು ಬೇಕಾ, ಕಬ್ಬು ಬೇಕಾ, ಎಲ್ಲ ಐತೆ ಹೊಲ್ದಾಗೆ. ಟ್ಯಾಕೊಟ್ರು ಬಂದೈತೆ. ಟ್ಯಾಕೊಟ್ರ ಮೇಲೆ ಕೂರಿಸ್ಬಿಟ್ಟು ಇನ್ನ ಚುಯ್ ಅಂತ ಓಡಾಡಿಸ್ಬಿಡ್ತೀನಿ. ಅವಾಗ ಖುಷಿ ಆಯ್ತದ ನಿನಗೂ. ಬಾ ಹೋಗನ್ ಬಾ. ಸರಿಯಪ್ಪ, ಆಯ್ತು. ಇವನ್ನ ಸ್ಕೂಲ್ಗಾಕ ವ್ಯವಸ್ಥೆ ಮಾಡ್ಬೇಕೆ, ಸರಿನಾ? ಸರಿ ರೀ. ಬಾರೋ ಹೋಗನ್ ಬಾರೋ. ನಾವು ಈ ಸಾವುಕಾರನ ಮಗ ಅಂದ್ರೆ ಹೆಂಗಿರ್ಬೇಕು ನೀನು? ಈ ಸಾವುಕಾರನ ಮಗ ಅಂತ ಹೇಳಿದ್ರೆ ಖುಷಿಯಾಗಿರ್ಬೇಕು. ನೀನು ನೋಡ್ತಾ ಇರು, ಎಂಥ ಸ್ಕೂಲ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರು ನೀನು, ಸರಿನಾ? ಸಾಕತ್ತಾಗಿ ಓದ್ಬೇಕು. ನೀನಂತೂ ಹೆಂಗೆ ಬೆಳೆಸ್ತೀನಿ ಅಂತಂದ್ರೆ ಅಪ್ಪನ್ನೇ ಮೀರಿಸಿದ ಮಗ ಅಂತ ಹೇಳ್ಬಿಟ್ಟು ಬೆಳಿಬೇಕು ನೀನು. ಹಂಗೆ ಬೆಳೆಸ್ತೀನಿ ನಾನು, ನೋಡ್ತಾ ಇರು. ನಡಿ. ಅಪ್ಪ, ಇವತ್ತಿ ಜೀವಕ್ಕೆ
ಸ್ವಲ್ಪ ಸಮಾಧಾನ, ಸ್ವಲ್ಪ ತೃಪ್ತಿ ಎಲ್ಲನೂ ಆಗ್ತೈತೆ. ಸದ್ಯ ಸ್ವಲ್ಪನಾದರೂ ಸಮಾಧಾನ ಆಗ್ತಾಯಿತ್ತಲ್ಲ ನನಗಂತೂ. ನನ್ನ ಗಂಡ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋದನ್ನ ನಾನು ಈ ಜನ್ಮದಾಗ ನೋಡ್ತೀನೋ ನೋಡೋಕ್ಕಿಲ್ವೋ ಅಂತ ಅಂದ್ಕೊಂಡಿದ್ದೆ. ಪದ್ದು ಅಕ್ಕ, ನೀನು ಮಾಡಿರೋ ಕೆಲಸಕ್ಕೆ ನಾನಂತೂ ಫುಲ್ ಆರಾಮಾಗಿ ಖುಷಿಯಾಗಿವ್ನಿ ನಾನಂತೂ. ಸದ್ಯ ಇನ್ನು ನಾನು ಸತ್ತೋಯ್ತೀನಿ ಅಂತ ಭಯನೂ ಇಲ್ಲ, ನನ್ನ ಮಗಂಗೇನಾರ ಮಾಡ್ಬಿಡ್ತಾನೆ ಅಂತ ಭಯನೂ ಇಲ್ಲ. ಸದ್ಯ ಅಕ್ಕ, ನಾನು ಈಗ ತಾನೇ ನಿನ್ನೆ ನೆನೆಸ್ಕೊಂತ ಇದ್ದೆ, ಅಷ್ಟ್ರಾಗಿ ನೀನೇನೇ ಬಂದ್ಬಿಟ್ಟೆ. ಹೌದಾ? ಈಗ ತಾನೇ ಸಾವುಕಾರು ಮಗುನ ಕರ್ಕೊಂಡು ಹೋಗೋದು ನೋಡಿದೆ, ಎಂದೂ ನೋಡಿರಲಿಲ್ಲ, ಮೊದಲನೇ ಸಲ ನೋಡಿದ್ದಲ್ವಾ, ಅದಕ್ಕೆ ಕೇಳೋಣ ಅಂತ ಬಂದೆ. ಏನು ವಿಶೇಷ, ಏನಾಯ್ತು? ಲಾಯರ್ ಏನು ಹೇಳ್ಬಿಟ್ಟು ಹೋದ್ರು? ಅಯ್ಯೋ ಅಕ್ಕ, ಆಸ್ತಿ ಎಲ್ಲ ಮಕ್ಳಿಗೆ ಸೇರಿದ್ದೇನೆ. ಆಮೇಲೆ ಮಕ್ಳಿಗೆ 18 ವರ್ಷ ಆಗೋ ತನಕ ಅವರೇ ಮನಸ್ಸಿಚ್ಛೆಯಿಂದ ಆಸ್ತಿ ಬರ್ಕೊಡೋ ತನಕ ಯಾರಿಗೂ ಆಸ್ತಿ ಸೇರಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟವ್ರೆ ಕಣಕ್ಕ. ಇವಾಗ ನೋಡಬೇಕು ನನ್ನ ಗಂಡನ ಪರಿಸ್ಥಿತಿಯ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗುನ ಎಂತ ಚೆನ್ನಾಗಿ ನೋಡ್ಕೊಂತವ್ರೆ ಅಂದರೆ ಮುದ್ದು ಮಾಡಿ ನೋಡ್ಕೊಂತವ್ರೆ. ಬಾಪ ನಿನ್ನ ಹೊರಗಡೆ ಕರ್ಕೊಂಡೋಗ್ಬಿಟ್ಟು ಏನೇನು ಬೇಕೋ ಎಲ್ಲ ಕೊಡಿಸ್ಕೊಂಡು ಕರ್ಕೊಬತ್ತೀನಿ ಅಂತ ಈಗ ತಾನೇ ಕರ್ಕೊಂಡೋದ್ರು ಅಕ್ಕ. ನನಗಂತೂ ಎಷ್ಟು ಖುಷಿ ಆಗ್ತೈತೆ ಅಂದರೆ ನಮ್ಮಿಬ್ರು ಜೀವನ ಹಿಂಗಿರೋಕ್ಕೆ ಕಾರಣನೇ ನೀನು ಪದ್ದು ಅಕ್ಕ. ಸದ್ಯ ಹೆಂಗೋ ನಂಗೆ ಸ್ವಲ್ಪ ಸಮಾಧಾನ ಆಗ್ತಾಯಿತ್ತು ನನಗಂತೂ. ನನ್ನ ಮಗುನ ಈ ಸ್ಕೂಲ್ಗೆ ಹಾಕಬೇಕು ಅಂತಲೂ ಅನ್ಕೊಬಿಟ್ಟಿದ್ದೀವಿ. ಈ ಸ್ಕೂಲ್ಗೆ ಹೋಗಿ ಸಂದಕ್ಕೆ ಓದಿ ನನ್ನ ಮಗನೂ ಬುದ್ಧಿವಂತ ಆದರೆ ಆಮೇಲೆ ಅವ್ರ ಅಪ್ಪನ ಮಾತು ಏನು ಕೇಳಿಸ್ಕೊಳ್ಳೋದೇ ಇಲ್ಲ ಅವನು. ಹಂಗೂ ಬೆಳೆಸ್ಬೇಕು ನನ್ನ ಮಗನಿಗೆ. ಮತ್ತು ನಿಮ್ಮ ಮನೆಗೆ ಮಗಳು ಬಂದವಳೆ ಅಂತ ಹೇಳಿದ್ರಲ್ಲ ನೀವು, ಮತ್ತೆ ಇನ್ನು ನಾಮಕರಣ ಅದು ಇದು ಅಂತ ಹೇಳ್ತಾ ಇದ್ರಿ? ಎಲ್ಲ ಆಯ್ತದೆ, ಏನು ತೊಂದರೆ ಇಲ್ಲ, ಎಲ್ಲನೂ ಆಯ್ತದೆ. ಆರಾಮಾಗಿ ಎಲ್ಲ ನಡ್ಕೊಂಡು ಹೋಯ್ತಾ ಇರಬೇಕು. ಸದ್ಯ ಆಸ್ತಿ ಎಲ್ಲ ಮಕ್ಳ ಹೆಸರಿಗೆ ಅಂತ ಬರೆದ್ರಲ್ಲ, ಈಗ ಗೊತ್ತಿ ನಂಗೆ ಸಮಾಧಾನ ಆಯ್ತಾಯ್ತೆ. ನನ್ನ ಖುಷಿನಾಗ ನಿನ್ನ ಖುಷಿ ನೋಡ್ತೀಯಲ್ಲಕ್ಕ, ನಿನ್ನಂತವ್ರನ್ನ ಹುಡಿಕೊಳ್ಳೋದ್ರೂ ಸಿಗಕ್ಕಿಲ್ಲ. ಇವ್ರ ಖುಷಿಯನ್ನಾಗಿ ನನ್ನ ಖುಷಿ ನೋಡ್ತಿದ್ದೀನೋ ಬಿಡ್ತಿದ್ದೀನೋ ಗೊತ್ತಿಲ್ಲ. ನನಗೆ ಸಿಕ್ಕಿರೋ ಮಗು ಹೆಸರಿಗೆ ಸ್ವಲ್ಪನಾದರೂ ಆಸ್ತಿ ಸಿಕ್ಕಿ ಅದಕ್ಕೆ ಅನ್ಯಾಯ ಆಗೋದು ತಪ್ತದಲ್ಲ ಅಂತೇಳ್ಬಿಟ್ಟು ಮನಸ್ಸಿಗೆಲ್ಲ ತೃಪ್ತಿ ಆಯ್ತೈತೆ. ಇನ್ನು ನನ್ನ ಮಗಳು ಚೆನ್ನಾಗಿ ಬೆಳೆಸ್ಬೇಕು. ನಂದು ಹೆಂಗೆ ಒಂಚೂರು ಅದು ಇದು ಎಲ್ಲ ಸಿಕ್ಕೈತಲ್ಲ, ನಾವು ಇನ್ಮೇಲೆ ಏನಾರ ಮಾಡ್ಕೊಂಡು ಸುಖವಾಗಿರ್ಬೇಕು, ಪಾಪನ ಸಂದಾಕ್ ನೋಡ್ಕೋಬೇಕು. ಇನ್ನೇನು ನಮಗೂ ತೊಂದರೆ ಇರೋಕ್ಕಿಲ್ಲ. ಸರಿ ಅಮ್ಮ, ಆಯಿತು, ನಾನು ಇನ್ನು ಹೊರಡ್ತೀನಿ. ನನಗೂ ಹೊಸ ಮನೆತ ಕೆಲಸ ಐತೆ. ನಮ್ಮ ಅತ್ತೆ ಮಂತಾಗ ಬಿಟ್ಬಿಟ್ಟಿದ್ದೀನಿ, ನನ್ನ ಮಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಮ್ಮ ಅತ್ತೆ ಮನೆಗೆ ಹೊಸಿ ಪ್ರಾಬ್ಲಮ್ ಹೋಗ್ಬಿಟ್ಟೈತೆ ನಾದ್ನಿ ಗಂಡು. ಅದಕ್ಕೇನಿ ಪಿಲ್ಲನ್ ಮಾಡೋದ್ರಾಗ ಏನೇ ಸುಸ್ತಾಗ್ಬಿಟ್ಟಿದ್ದೀನಿ. ಮಗನ ಅವರೇ ನೋಡ್ಕೊತಾವ್ರೆ, ಏನಾರ ಮಾಡು ಅಂತ ಹೇಳ್ತಾವ್ರೆ. ಅದಕ್ಕೇನೇನೋ ಪಿಲ್ಲನ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಹೋಗ್ಬೇಕು, ನಾನು ಒಯ್ತೀನಿ. ಹೆಂಗೋ ನಿಮ್ಮ ಸಂಸಾರ ಎಲ್ಲ ಸುಧಾರಿಸ್ಕೊಂಡು ಶುರು ಆಯ್ತಲ್ಲ, ಇನ್ನು ನೀವು ಸಾಯಕ್ಕೂ ಸಾತ್ತೀನಿ ಅಂತ ಭಯನೂ ಇಲ್ಲ. ಆಸ್ತಿ ಎಲ್ಲ ಸಾವುಕಾರನ ಹೆಸ್ರಿಗೆ ಹೋಗೋ ಭಯನೂ ಇಲ್ಲ. ಎಲ್ಲನೂ ಮಕ್ಳ ಹೆಸ್ರಿಗೆ ಹೋಯ್ತಲ್ಲ, ಅದು ಖುಷಿ ಪಟ್ಬಿಡಿ. ಸರಿನಾ? ನಾನು ಬರ್ತೀನಿ. ಆಮೇಲೆ ನನ್ನ ಗಂಡಲ್ಲಿ ಕಾಯ್ತಿತ್ತಾನೆ, ಮಗನ ಬೇರೆ ಕರ್ಕೊಂಡು ಹೋಗ್ಬೇಕು. ಟೇಮ್ ಆಯ್ತದೆ, ನಾನು ಬರ್ತೀನಿ. ಸರಿ ಅಕ್ಕ, ಆಯಿತು. ಅಪ್ಪ, ಈಗ ಸಮಾಧಾನ ಆಯಿತು. ಆಸ್ತಿ ಎಲ್ಲನೂ ನನ್ನ ಮಗಳಿಗೂ ಸೇರ್ತದಲ್ಲ, ಇದ್ರಾಗೆ ಅಷ್ಟೇನೇ ಸಾಕು. ಇಷ್ಟೆಲ್ಲ ನೀ ಮಾಡಿರೋ ಸಾವುಕಾರಂಗೆ ನನ್ನ ಮಗಳ ಕಡೆಯಿಂದ ನಿನಗೆ ಬುದ್ಧಿ ಕಲಿಸ್ತೀನಿ ನಾನು. ಸಾವುಕಾರ, ನೋಡ್ತಾ ಇರು. ಮಗುನ ಸಾಯ್ಸಕ್ಕೆ ಹೋಗಿದ್ದೆ ಅಲ್ವಾ, ನೀಗೆ ಎಂಥ ಗತಿ ಬರ್ತದೆ ಅಂತ ನೋಡ್ತಾ ಇರು. ಪದ್ದು ಅಕ್ಕ ಎಷ್ಟು ಒಳ್ಳೇದು. ನನ್ನ ಮಗುಗೆ ಆಸ್ತಿ ಸಿಕ್ಕಿರೋದಕ್ಕೆ ಅವ್ರ ಮಗುಗೆ ಆಸ್ತಿ ಸಿಕ್ಬಿಡ್ತೇನೋ ಅನ್ನೋಷ್ಟು ಖುಷಿಯಾಗವ್ರೆ ಅವರಂತೂ. ಅಪ್ಪ ಸಾಕು, ಇನ್ಯಾವ ಸಂಸಾರದ ನಂದು ಬಾಧೆನೂ ಇಲ್ಲ, ಏನೂ ಇಲ್ಲ. ನನ್ನ ಮಗನ ಬಗ್ಗೆನೂ ಯೋಚನೆ ಮಾಡೋಂಗಿಲ್ಲ, ಏನೂ ಇಲ್ಲ. ಎಲ್ಲ ಇವರೇ ನೋಡ್ಕೊಂತಾರೆ. ಆಮೇಲೆ ಬೆಳೀತಾ ಅವ್ನಿಗೆ ಇವ್ರ ಅಪ್ಪನ ಯೋಗ್ಯತೆ ಗೊತ್ತಾದರೆ 10 ರೂಪಾಯಿ ಆಸ್ತಿನೂ ಕೊಡೋಕ್ಕಿಲ್ಲ, ಏನೂ ಕೊಡೋಕ್ಕಿಲ್ಲ. ಎಲ್ಲನೂ ಅವನೇ ಇಕ್ಕಂತಾನೆ. ನನ್ನ ಮಗನಾದರೂ ಚೆನ್ನಾಗಿರ್ತಾನಲ್ಲ, ಅಷ್ಟೇ ಸಾಕು, ಬೇರೆ ಇನ್ನೇನೂ ಬೇಡ.